ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಇದು ಸಾಮಾನ್ಯ ಡಿಸೆಂಬರ್ ಅಲ್ಲ, ಇದು ಸಾಮಾನ್ಯ ಕ್ರಿಸ್ಮಸ್ ಕೂಡ ಅಲ್ಲ. 2025ರ ಕೊನೆಯ ದಿನಗಳಲ್ಲಿ ಕನ್ನಡ ಚಿತ್ರರಂಗವೇ ಒಂದು ದೊಡ್ಡ ಸಂಧಿಕಾಲಕ್ಕೆ ಬಂದು ನಿಂತಿದೆ. ಒಂದೇ ದಿನ, ಒಂದೇ ಪರದೆ, ಒಂದೇ ಬಾಕ್ಸ್ ಆಫೀಸ್. ಆದ್ರೆ ಎದುರು ಬದುರು ನಿಂತಿವೆ ಎರಡು ಭಿನ್ನ ಶಕ್ತಿಗಳು. ಒಂದು ಕಡೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಪವರ್ಫುಲ್ ಮಾಸ್ ಅವತಾರ, ಇನ್ನೊಂದು ಕಡೆ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ. ಮೂರು ವಿಭಿನ್ನ ಚಿಂತನೆಗಳ ಸಂಗಮ. ಡಿಸೆಂಬರ್ 25ರಂದು ಥಿಯೇಟರ್ಗಳಲ್ಲಿ ನಡೆಯೋದು ಕೇವಲ 2 ಸಿನಿಮಾಗಳ ಬಿಡುಗಡೆ ಅಲ್ಲ, ಅದು ಸ್ಟಾರ್ ಪವರ್ ಮತ್ತು ಕಂಟೆಂಟ್ ಪವರ್ ನಡುವಿನ ನಿಜವಾದ ಮುಖಾಮುಖಿ. ಮಾರ್ಕ್ ವರ್ಸಸ್ 45 ಈ ಎರಡು ಹೆಸರಿನ ನಡುವೆ ಇಂದು ಕನ್ನಡ ಸಿನಿಮಾ ಪ್ರೇಕ್ಷಕನ ಆಯ್ಕೆ ನಿಂತಿದೆ. ಗೆಲುವು ಯಾರಿಗೆ ಅನ್ನೋದಕ್ಕಿಂತ ಈ ದಿನ ಕನ್ನಡ ಸಿನಿಮಾ ಎಷ್ಟು ದೊಡ್ಡದಾಗಿ ನಿಲ್ಲುತ್ತದೆ ಅನ್ನೋದೇ ಇವತ್ತಿನ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಈ ಮಾರ್ಕ್ ವರ್ಸಸ್ 45 ಇನ್ಸೈಡ್ ಸ್ಟೋರಿನ ನೋಡ್ಕೊಂಡ್ ಬರೋಣ ಬನ್ನಿ. ಈಗ ನಾವು 2025 ವರ್ಷದ ಕೊನೆಯ ಘಟ್ಟದಲ್ಲಿ ನಿಂತಿದ್ದೇವೆ. ವರ್ಷ ಮುಗಿಯುವ ಮುನ್ನವೇ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಂಭ್ರಮ ಎದುರಾಗಿದೆ. ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ದಿನವೇ 2 ಭಾರಿ ನಿರೀಕ್ಷೆಯ ಕನ್ನಡ ಸಿನಿಮಾಗಳು ಒಟ್ಟಿಗೆ ಬಿಡುಗಡೆಯಾಗ್ತಿವೆ. 2 ಸಿನಿಮಾಗಳಲ್ಲೂ ಘಟಾನುಘಟಿ ನಟರಿದ್ದಾರೆ. 2 ಸಿನಿಮಾಗಳಿಗೂ ಜೋರಾದ ಹೈಪ್ ಇದೆ ಮತ್ತು 2 ಸಿನಿಮಾಗಳು ಈಗಾಗಲೇ ಸಿನಿ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿವೆ. ಈ 2 ಸಿನಿಮಾಗಳೇ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಮತ್ತು ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅಭಿನಯದ 45. ನಟನೆ ಅನ್ನುವ ವಿಷಯಕ್ಕೆ ಬಂದಾಗ ಈ 2 ಸಿನಿಮಾಗಳನ್ನ ನಾವು ಲೈಟ್ ಆಗಿ ತೆಗೆದುಕೊಳ್ಳುವಂತಿಲ್ಲ. ಮಾರ್ಕ್ ಚಿತ್ರದಲ್ಲಿ ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯಿಸಿದ್ದಾರೆ ಎಂದ್ರೆ ಅವರ ನಟನೆ ಬಗ್ಗೆ ಪ್ರಶ್ನೆ ಮಾಡುವ ಅವಶ್ಯಕತೆಯೇ ಇಲ್ಲ. ಮತ್ತೊಂದು ಕಡೆ 45 ಸಿನಿಮಾದಲ್ಲಿ ಒಂದಲ್ಲ ಎರಡಲ್ಲ 3 ಮಹಾನ್ ನಟರು ಒಂದೇ ಚಿತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅನುಭವ, ಉಪೇಂದ್ರ ಅವರ ವಿಭಿನ್ನ ಚಿಂತನೆ ಮತ್ತು ರಾಜ್ಬಿ ಶೆಟ್ಟಿ ಅವರ ನ್ಯಾಚುರಲ್ ಹಾಗೂ ಇಂಟೆನ್ಸ್ ನಟನೆ, ಈ 3 ಶೈಲಿಗಳು ಒಂದೇ ಚಿತ್ರದಲ್ಲಿ ಒಂದಾಗಿವೆ. ಈ ಕಾರಣಕ್ಕೆ 45 ಸಿನಿಮಾ ಮೊದಲಿನಿಂದಲೇ ವಿಶೇಷ ಗಮನ ಸೆಳೆಯುತ್ತಿದೆ. ಇನ್ನು ಹೈಪ್ ವಿಚಾರಕ್ಕೆ ಬಂದ್ರೆ, ಮಾರ್ಕ್ ಸಿನಿಮಾದ ಟ್ರೈಲರ್ ಈಗಾಗಲೇ 15 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಗಳನ್ನ ಪಡೆದುಕೊಂಡಿದೆ. ಲೈಕ್ಗಳ ಸಂಖ್ಯೆಯಲ್ಲೂ ಮಾರ್ಕ್ ಮುಂದಿದೆ. 45 ಸಿನಿಮಾದ ಟ್ರೈಲರ್ ಕೂಡ ಕಡಿಮೆ ಏನಿಲ್ಲ, ಅದು ಸುಮಾರು 11 ಮಿಲಿಯನ್ ವೀಕ್ಷಣೆಗಳನ್ನ ಪಡೆದುಕೊಂಡಿದ್ದು ಎಲ್ಲೆಡೆ ಚರ್ಚೆಯಲ್ಲಿದೆ. ಆದ್ರೆ ಟ್ರೈಲರ್ ವ್ಯೂಸ್ ಅಥವಾ ಲೈಕ್ಗಳನ್ನೇ ಹಿಡಿದು ಯಾವ ಸಿನಿಮಾ ಹಿಟ್ ಆಗುತ್ತದೆ, ಯಾವುದು ಫ್ಲಾಪ್ ಆಗುತ್ತದೆ ಅಂತ ತೀರ್ಮಾನ ಮಾಡುವಂತಿಲ್ಲ. ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಅನೇಕ ಬಾರಿ ಈ ಅಂಶಗಳು ಉಲ್ಟಾ ಆಗಿರುವುದನ್ನ ಕನ್ನಡ ಸಿನಿ ಪ್ರೇಕ್ಷಕರು ನೋಡಿದ್ದಾರೆ. ಈ 2 ಸಿನಿಮಾಗಳನ್ನು ಹೋಲಿಸಿದಾಗ ಒಂದು ವಿಚಾರ ಸ್ಪಷ್ಟವಾಗಿ ಕಾಣಿಸ್ತಿದೆ. ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಒಟ್ಟಿಗೆ ಬಿಡುಗಡೆಯಾದಾಗ ಗೆಲುವು ಯಾರಿಗೆ ಸಿಗುತ್ತದೆ ಅನ್ನೋದನ್ನ ಮೊದಲ ದಿನವೇ ಡಿಸೈಡ್ ಮಾಡೋಕೆ ಆಗಲ್ಲ. 2 ಸಿನಿಮಾಗಳಲ್ಲೂ ಟಫ್ ಫೈಟ್ ಇದೆ. 2 ಸಿನಿಮಾಗಳ ಸಾಂಗ್ಗಳು, ಟೀಸರ್ ಮತ್ತು ಟ್ರೈಲರ್ಗಳು ಈಗಾಗಲೇ ಬಿಡುಗಡೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಸದ್ದು ಮಾಡ್ತಿವೆ. 2 ತಂಡಗಳು ಪ್ರಚಾರಕ್ಕೂ ಭರ್ಜರಿಯಾಗಿ ತಯಾರಿ ಮಾಡಿಕೊಂಡಿವೆ. 45 ಸಿನಿಮಾದ ಟ್ರೈಲರ್ನಲ್ಲಿ ವಿಶೇಷವಾಗಿ ಗಮನ ಸೆಳೆಯುವ ಅಂಶಗಳು ಸಾಕಷ್ಟಿವೆ. ಶಿವರಾಜ್ ಕುಮಾರ್ ಅವರು ಹೆಣ್ಣಿನ ವೇಷದಲ್ಲಿ ಕಾಣಿಸಿಕೊಳ್ಳುವ ಒಂದು ದೃಶ್ಯ ಈಗಾಗಲೇ ಭಾರಿ ಚರ್ಚೆಗೆ ಕಾರಣವಾಗಿದೆ. ಉಪೇಂದ್ರ ಅವರ ಖಡಕ್, ಡಾರ್ಕ್ ಹಾಗೂ ಫಿಲಾಸಫಿಕಲ್ ಶೈಲಿ ಸಿನಿಮಾಗೆ ವಿಭಿನ್ನ ಆಯಾಮ ನೀಡಿದೆ. ರಾಜ್ಬಿ ಶೆಟ್ಟಿ ಅವರ ಪಾತ್ರ ಅಸಹಜ, ಇಂಟೆನ್ಸ್ ಮತ್ತು ಕುತೂಹಲಕಾರಿಯಾಗಿದ್ದು ಪ್ರೇಕ್ಷಕರನ್ನು ಯೋಚನೆಗೆ ಹಚ್ಚುವ ರೀತಿಯಲ್ಲಿದೆ. 45 ಒಂದು ತಾತ್ವಿಕ ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು 45 ಎಂಬ ನಿಗೂಢ ಸಂಖ್ಯೆಯಿಂದ ರೂಪುಗೊಂಡ 3 ಪ್ರಮುಖ ಪಾತ್ರಗಳ ಜೀವನವನ್ನು ಆಧಾರವಾಗಿಸಿಕೊಂಡ ಕತೆ ಇದಾಗಿದೆ. ದೂರದರ್ಶನ ನಟಿ ಕೌಸ್ತಭ ಮಣಿ ನಾಯಕಿಯಾಗಿ ನಟಿಸಿದ್ದು ಜಗಪತಿ ಬಾಬು, ಜಿಶು ಸೇನಾಗುಪ್ತಾ, ರಂಗಾಯಣ ರಘು ಮತ್ತು ಚೇತನ್ ಕುಮಾರ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ.
ಈ ಸಿನಿಮಾಗೆ ಮತ್ತೊಂದು ಭಾವನಾತ್ಮಕ ಹಿನ್ನೆಲೆಯೂ ಇದೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಚಿಕಿತ್ಸೆಯ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ಗೆ ತೆರಳುವ ಮೊದಲು ಚಿತ್ರದ ಕೆಲವು ಪ್ರಮುಖ ಭಾಗಗಳ ಶೂಟಿಂಗ್ ಪೂರ್ಣಗೊಳಿಸಿದ್ರು. ಈ ಕಾರಣದಿಂದಲೂ 45 ಸಿನಿಮಾ ತಂಡಕ್ಕೆ ಮತ್ತು ಅಭಿಮಾನಿಗಳಿಗೆ ವಿಶೇಷ ಭಾವನಾತ್ಮಕ ಮೌಲ್ಯ ಸಿಕ್ಕಿದೆ. ರಾಜ್ ಬಿ ಶೆಟ್ಟಿ ಅವರು ತಮ್ಮ ಪಾತ್ರದ ಬಗ್ಗೆ ಆರಂಭದಲ್ಲಿ ಆತಂಕ ವ್ಯಕ್ತಪಡಿಸಿದ್ರು. ಉಪೇಂದ್ರ ಹಾಗೂ ಶಿವರಾಜ್ ಕುಮಾರ್ ಅವರಿಗಾಗಿ ರೂಪಿಸಲಾದ ಶಿಳ್ಳೆ ಹೊಡೆಯುವಂತ ಎಂಟ್ರಿ ಸೀನ್ಗಳನ್ನ ಥಿಯೇಟರ್ನಲ್ಲಿ ಭಾರಿ ಸದ್ದು ಮಾಡೇ ಮಾಡುತ್ತವೆ ಎಂಬ ಸುದ್ದಿಯೂ ಇದೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶವನ್ನ ಹೇಳಲೇಬೇಕು. 45 ಚಿತ್ರವನ್ನು ಪ್ರಸಿದ್ಧ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ನಿರ್ದೇಶಿಸಿದ್ದಾರೆ. ಇದು ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನದ ಚಿತ್ರವಾಗಿದೆ. ಇದಕ್ಕೂ ಮೊದಲು ಅವರು ಸಂಗೀತದ ಮೂಲಕವೇ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಆದ್ರೆ ಮೊದಲ ನಿರ್ದೇಶನದಲ್ಲಿಯೇ ಅರ್ಜುನ್ ಜನ್ಯ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಎಂಬ ವಿಶ್ವಾಸ ಇಡೀ ತಂಡದಲ್ಲಿ ಈಗಾಗಲೇ ಮೂಡಿದೆ. ಚಿತ್ರದ ಸ್ಟಾರ್ ನಟರು ಕೂಡ ಅರ್ಜುನ್ ಜನ್ಯ ಅವರ ಕೆಲಸವನ್ನ ಬಹಿರಂಗವಾಗಿ ಶ್ಲಾಘಿಸಿದ್ದು, ಮೊದಲ ಚಿತ್ರದಲ್ಲಿಯೇ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಈಗಾಗಲೇ ಹೇಳಿದ್ದಾರೆ. ಇದು 45 ಸಿನಿಮಾದ ಮೇಲೆ ಇರುವ ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಇನ್ನೊಂದು ಕಡೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾದ ಮಾತು. ಮೊದಲು ಕಿಚ್ಚ 47 ಎನ್ನುವ ವರ್ಕಿಂಗ್ ಟೈಟಲ್ ನಲ್ಲಿದ್ದ ಈ ಚಿತ್ರಕ್ಕೆ ನಂತರ ಮಾರ್ಕ್ ಎಂಬ ಅಧಿಕೃತ ಶೀರ್ಷಿಕೆ ಅನಾವರಣಗೊಂಡಿತ್ತು. ಪವರ್ಫುಲ್ ಟ್ರೈಲರ್ನೊಂದಿಗೆ ಮಾರ್ಕ್ ಡಿಸೆಂಬರ್ 25ರಂದು ಚಿತ್ರಮಂದಿರಗಳಿಗೆ ಬರಲು ಸಜ್ಜಾಗಿದೆ. ಈ ಸಿನಿಮಾದಲ್ಲಿ ಸುದೀಪ್ ಅವರನ್ನು ಸಂಪೂರ್ಣವಾಗಿ ಮಾಸ್ ಅವತಾರದಲ್ಲಿ ತೋರಿಸಲಾಗಿದೆ. ಗೂಂಡಾಗಳ ವಿರುದ್ಧ ಹೋರಾಡುವ, ಆಕ್ಷನ್ ಸನ್ನಿವೇಶಗಳಲ್ಲಿ ಮೆಚ್ಚುವ ಕಿಚ್ಚನ ಪಾತ್ರ ಅಭಿಮಾನಿಗಳಿಗೆ ಹಬ್ಬದಂತಾಗಿದೆ. ಟ್ರೈಲರ್ ನೋಡಿದ್ರೆ ಇದು ಫುಲ್ ಮಾಸ್ ಆಕ್ಷನ್ ಸಿನಿಮಾ ಅನ್ನೋದು ಸ್ಪಷ್ಟವಾಗುತ್ತದೆ. ಇದೀಗ 2 ಸಿನಿಮಾಗಳ ಟಿಕೆಟ್ ಬುಕಿಂಗ್ ಓಪನ್ ಆಗಿದೆ. 45 ಮಲ್ಟಿ ಸ್ಟಾರ್ ಸಿನಿಮಾ ಆಗಿದ್ರೆ ಮಾರ್ಕ್ 1 ಸ್ಟಾರ್ ಪವರ್ ಸಿನಿಮಾ. ಒಂದೇ ದಿನ, ಒಂದೇ ಸಮಯದಲ್ಲಿ, ಒಂದೇ ಬಾಕ್ಸ್ ಆಫೀಸ್ ನಲ್ಲಿ ಈ 2 ಸಿನಿಮಾಗಳು ಮುಖಾಮುಖಿಯಾಗ್ತಿವೆ. ಓಪನಿಂಗ್ ಡೇ ನಲ್ಲಿ ಮಾರ್ಕ್ಗೆ ಹೆಚ್ಚು ಅಡ್ವಾಂಟೇಜ್ ಇರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ 45 ಸಿನಿಮಾ ಕಂಟೆಂಟ್ ಮತ್ತು ಮೌತ್ ಪಬ್ಲಿಸಿಟಿ ಮೂಲಕ ನಿಧಾನವಾಗಿ ಆದ್ರೆ ಸ್ಟಡಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಇದು ಸ್ಪ್ರಿಂಟ್ ಮತ್ತು ಮ್ಯಾರಥಾನ್ ನಡುವಿನ ಹೋರಾಟದಂತಿದೆ. ಈ ಎಲ್ಲಾ ಚರ್ಚೆಗಳ ನಡುವೆ ಒಂದು ದೊಡ್ಡ ವಿಚಾರವನ್ನು ನಾವು ಮರೆಯಬಾರದು. ಕನ್ನಡ ಚಿತ್ರರಂಗಕ್ಕೆ ಈಗ 90 ವರ್ಷ. 1934ರಲ್ಲಿ ಸತಿ ಸುಲೋಚನಾ ಚಿತ್ರದಿಂದ ಆರಂಭವಾದ ನಮ್ಮ ಕನ್ನಡ ಚಿತ್ರರಂಗ ಇಂದು ಮಾರ್ಕ್, 45, ಕಾಂತಾರ ಅಂತಹ ಸಿನಿಮಾಗಳ ತನಕ ಬೆಳೆದು ನಿಂತಿದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಶ್ ಅವರಂತಹ ಲೆಜೆಂಡ್ಸ್ ಹಾಕಿದ ಭದ್ರ ನೆಲೆಯ ಮೇಲೆ ಇಂದಿನ ತಲೆಮಾರಿನ ಸಿನಿಮಾಗಳು ನಿಂತಿವೆ. ಇಂದು ಕನ್ನಡ ಸಿನಿಮಾ ರಾಷ್ಟ್ರಮಟ್ಟದಲ್ಲೂ ಜಾಗತಿಕ ವೇದಿಕೆಗಳಲ್ಲೂ ತನ್ನದೇ ಆದ ಗುರುತು ಮೂಡಿಸಿದೆ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಈ 2 ಸಿನಿಮಾಗಳ ಟಾರ್ಗೆಟ್ ಆಡಿಯನ್ಸ್. ಮಾರ್ಕ್ ಸಿನಿಮಾ ಮುಖ್ಯವಾಗಿ ಮಾಸ್ ಪ್ರೇಕ್ಷಕರನ್ನ ಗುರಿಯಾಗಿಸಿಕೊಂಡಿದೆ. ಕಿಚ್ಚ ಸುದೀಪ್ ಅವರ ಫ್ಯಾನ್ ಬೇಸ್, ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್ ಮತ್ತು ಫಸ್ಟ್ ಡೇ ಫಸ್ಟ್ ಶೋ ಕ್ರೌಡ್ ಇವರಿಗೆ ಮಾರ್ಕ್ ಒಂದು ಪರ್ಫೆಕ್ಟ್ ಪ್ಯಾಕೇಜ್. ಶಿಳ್ಳೆ, ಚಪ್ಪಾಳೆ, ಸೀಟಿಗಳು ಕೇಳಿಸುವಂತ ಸೀನ್ಗಳು ಸಿನಿಮಾದಲ್ಲಿರುತ್ತವೆ ಅನ್ನೋ ನಿರೀಕ್ಷೆ ಇದೆ. ಈ ಕಾರಣಕ್ಕೆ ಓಪನಿಂಗ್ ಡೇ ನಲ್ಲಿ ಮಾರ್ಕ್ಗೆ ಭರ್ಜರಿ ಆರಂಭ ಸಿಗುವ ಸಾಧ್ಯತೆ ಹೆಚ್ಚು ಅನ್ನಲಾಗ್ತಿದೆ. ಇದಕ್ಕೆ ವಿರುದ್ಧವಾಗಿ 45 ಸಿನಿಮಾ ಎಲ್ಲ ವರ್ಗದ ಪ್ರೇಕ್ಷಕರನ್ನ ಸೆಳೆಯುವ ಪ್ರಯತ್ನ ಮಾಡುತ್ತಿದೆ. ಇದು ಕೇವಲ ಆಕ್ಷನ್ ಅಥವಾ ಮಾಸ್ಗೆ ಸೀಮಿತವಾಗಿಲ್ಲ. ಕತೆ, ತತ್ವ, ಪಾತ್ರಗಳ ಆಂತರಿಕ ಸಂಘರ್ಷ ಮತ್ತು ನಟನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರುವ ಸಿನಿಮಾ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಉಪೇಂದ್ರ ಅವರ ಫಿಲಾಸಫಿಕಲ್ ಟಚ್, ಶಿವರಾಜ್ ಕುಮಾರ್ ಅವರ ಎಮೋಷನಲ್ ಡೆಪ್ತ್ ಮತ್ತು ರಾಜ್ ಬಿ ಶೆಟ್ಟಿ ಅವರ ನ್ಯಾಚುರಲ್ ಪರ್ಫಾರ್ಮೆನ್ಸ್, ಈ 3 ಅಂಶಗಳು ಸೇರಿ 45 ಮಲ್ಟಿಪ್ಲೆಕ್ಸ್ ಪ್ರೇಕ್ಷಕರಿಗೂ ಆಕರ್ಷಕವಾಗಿಸಬಹುದು. ಸಂಗೀತದ ವಿಚಾರಕ್ಕೂ ಬಂದ್ರೆ 2 ಸಿನಿಮಾಗಳಲ್ಲಿ ವಿಭಿನ್ನ ಶೈಲಿ ಕಾಣಿಸ್ತಿದೆ. 45 ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ಕತೆಗೆ ಪೂರಕವಾಗಿ ಕೆಲಸ ಮಾಡಿದೆ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಿದೆ. ಹಿನ್ನೆಲೆ ಸಂಗೀತ ಮತ್ತು ಸಾಂಗ್ಗಳು ತಾತ್ವಿಕ ಮತ್ತು ಎಮೋಷನಲ್ ಟೋನ್ಗೆ ಸೂಟ್
ಉಂಟಾಗಿವೆ. ನಿರ್ದೇಶಕರೇ ಸಂಗೀತ ನಿರ್ದೇಶಕರಾಗಿರುವುದರಿಂದ ದೃಶ್ಯ ಮತ್ತು ಧ್ವನಿಯ ನಡುವೆ ಉತ್ತಮ ಸಮನ್ವಯ ಕಾಣಿಸುತ್ತದೆ ಅನ್ನೋ ವಿಶ್ವಾಸ ತಂಡದಲ್ಲಿದೆ. ಇನ್ನು ಮಾರ್ಕ್ ಸಿನಿಮಾದ ಸಂಗೀತ ಮಾಸ್ ಟಚ್ನೊಂದಿಗೆ ಥಿಯೇಟರ್ನಲ್ಲಿ ಎಲಿವೇಶನ್ ಕೊಡೋ ರೀತಿಯಲ್ಲಿರುತ್ತದೆ ಅನ್ನೋ ನಿರೀಕ್ಷೆ ಅಭಿಮಾನಿಗಳಲ್ಲಿದೆ. ಪ್ರಚಾರ ತಂತ್ರದ ವಿಚಾರದಲ್ಲಿ ಎರಡು ತಂಡಗಳು ವಿಭಿನ್ನ ಮಾರ್ಗ ಹಿಡಿದಿವೆ. ಮಾರ್ಕ್ ತಂಡ ಅಗ್ರೆಸಿವ್ ಪ್ರಚಾರದ ಮೂಲಕ ಸೋಷಿಯಲ್ ಮೀಡಿಯಾ, ಟಿವಿ, ಇವೆಂಟ್ಸ್ ಎಲ್ಲೆಡೆ ಕಿಚ್ಚನ ಹವಾ ಮೂಡಿಸಿದೆ. ಅದೇ ಸಮಯದಲ್ಲಿ 45 ತಂಡ ಕಂಟೆಂಟ್ ಮತ್ತು ಕ್ಯಾರೆಕ್ಟರ್ಗಳ ಮೇಲೆ ಫೋಕಸ್ ಮಾಡಿ ಕ್ಲಾಸಿ ಪ್ರಚಾರಕ್ಕೆ ಒತ್ತು ನೀಡಿದೆ. ಇದು ಕೂಡ ಎರಡು ಸಿನಿಮಾಗಳ ಸ್ವಭಾವವನ್ನೇ ತೋರಿಸುತ್ತದೆ. ಒಂದು ಪ್ಯೂರ್ ಮಾಸ್, ಇನ್ನೊಂದು ಕಂಟೆಂಟ್ ಓರಿಯೆಂಟೆಡ್. ಈ ಎರಡು ಸಿನಿಮಾಗಳು ಒಟ್ಟಿಗೆ ಬಿಡುಗಡೆಯಾಗುತ್ತಿರುವುದರಿಂದ ಥಿಯೇಟರ್ ಓನರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ಗಳಿಗೂ ಇದು ದೊಡ್ಡ ಚಾಲೆಂಜ್ ಆಗಿದೆ. ಸ್ಕ್ರೀನ್ ಹಂಚಿಕೆ, ಶೋ ಟೈಮಿಂಗ್ ಮತ್ತು ಮೊದಲ ವಾರದ ಕಲೆಕ್ಷನ್ಗಳು ಎಲ್ಲವೂ ತೀವ್ರ ಸ್ಪರ್ಧೆಯಲ್ಲಿ ನಡೆಯಲಿವೆ. ಆದ್ರೆ ಒಂದೇ ದಿನ ಎರಡು ದೊಡ್ಡ ಸಿನಿಮಾಗಳು ಬಂದ್ರೆ ಒಟ್ಟಾರೆ ಥಿಯೇಟರ್ ಫುಟ್ಫಾಲ್ ಹೆಚ್ಚುತ್ತದೆ ಅನ್ನೋದು ಚಿತ್ರರಂಗದ ಲೆಕ್ಕಾಚಾರ. ಆ ಅರ್ಥದಲ್ಲಿ ಈ ಕ್ಲಾಶ್ ಕನ್ನಡ ಸಿನಿಮಾಕ್ಕೆ ಪ್ಲಸ್ ಆಗುವ ಸಾಧ್ಯತೆ ಇದೆ. ಕೊನೆಗೆ ಹೇಳಬೇಕಾದ್ರೆ ಈ ಹೋರಾಟವನ್ನು ಸೋಲು ಗೆಲುವಿನ ದೃಷ್ಟಿಯಿಂದ ಮಾತ್ರ ನೋಡೋದು ಸರಿಯಲ್ಲ. ಮಾರ್ಕ್ ಮತ್ತು 45 ಎರಡು ತಮ್ಮದೇ ಶಕ್ತಿಯೊಂದಿಗೆ ಬಂದಿವೆ. ಒಂದರಲ್ಲಿ ಸ್ಟಾರ್ ಪವರ್ ಇದೆ, ಇನ್ನೊಂದರಲ್ಲಿ 3 ವಿಭಿನ್ನ ಚಿಂತನೆಯ ನಟರ ಒಗ್ಗಟ್ಟಿದೆ. ಯಾವ ಸಿನಿಮಾ ಯಾವ ರೀತಿ ಯಶಸ್ಸು ಕಾಣುತ್ತದೆ ಅನ್ನೋದನ್ನ ಕಾಲವೇ ತೋರಿಸಬೇಕು. ಆದ್ರೆ ಒಂದು ಮಾತು ಮಾತ್ರ ಖಚಿತ, ಡಿಸೆಂಬರ್ 25ರಂದು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಥಿಯೇಟರ್ಗೆ ಹೋಗುವ ಕಾರಣಗಳ ಕೊರತೆ ಇಲ್ಲ. ಹೀಗಾಗಿ ಡಿಸೆಂಬರ್ 25ರಂದು ನಡೆಯುವುದು ಕೇವಲ ಮಾರ್ಕ್ ವರ್ಸಸ್ 45 ಫೈಟ್ ಅಲ್ಲ, ಅದು ಕನ್ನಡ ಸಿನಿಮಾದ ಶಕ್ತಿ ಪ್ರದರ್ಶನ. ಯಾವ ಸಿನಿಮಾ ಗೆಲ್ಲುತ್ತದೆ ಅನ್ನೋದಕ್ಕಿಂತ ಗೆಲ್ಲುವುದು ಕನ್ನಡ ಚಿತ್ರರಂಗ ಅನ್ನೋದು ಇಲ್ಲಿ ಮುಖ್ಯ. ಪ್ರೇಕ್ಷಕರು ಎರಡು ಸಿನಿಮಾಗಳನ್ನ ಸ್ವಾಗತಿಸಿದ್ರೆ ಹಬ್ಬದ ದಿನ ಕನ್ನಡ ಸಿನಿಮಾಗೆ ಅದಕ್ಕಿಂತ ದೊಡ್ಡ ಗೆಲುವು ಬೇರೇನೂ ಇಲ್ಲ. ಮಾರ್ಕ್ ಮತ್ತು 45 ನಡುವಿನ ಈ ಮುಖಾಮುಖಿ ಕೇವಲ ಎರಡು ಸಿನಿಮಾಗಳ ಕಥೆಯಲ್ಲ, ಇದು ಕನ್ನಡ ಚಿತ್ರರಂಗ ಇಂದು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅನ್ನೋದರ ಪ್ರತಿಬಿಂಬ. ಒಂದು ಕಡೆ ಒಬ್ಬ ನಟನ ಶಕ್ತಿ, ಇನ್ನೊಂದು ಕಡೆ 3 ದಿಗ್ಗಜ ನಟರ ಚಿಂತನೆ. ಎರಡೂ ಕನ್ನಡ ಸಿನಿಮಾದೇ ಮುಖಗಳು. ಡಿಸೆಂಬರ್ 25ರಂದು ಥಿಯೇಟರ್ಗೆ ಹೋಗುವ ಪ್ರೇಕ್ಷಕ ಯಾರನ್ನೇ ಆಯ್ಕೆ ಮಾಡಿಕೊಂಡ್ರು ಗೆಲ್ಲೋದು ಮಾತ್ರ ಕನ್ನಡ ಸಿನಿಮಾನೇ. 1934ರಿಂದ ಆರಂಭವಾದ ನಮ್ಮ ಸಿನಿ ಪ್ರಯಾಣ ಇಂದು ಇಲ್ಲಿ ನಿಂತಿಲ್ಲ, ಇನ್ನು ಮುಂದಕ್ಕೆ ಸಾಗ್ತಾ ಇದೆ. ಹೊಸ ಪ್ರಯೋಗಗಳು, ದೊಡ್ಡ ಕನಸುಗಳು ಮತ್ತು ಗಟ್ಟಿಯಾದ ಕಥೆಗಳು ನಮ್ಮ ಚಿತ್ರರಂಗದ ಶಕ್ತಿಯಾಗಿದೆ. ಹೀಗಾಗಿ ಸೋಲು ಗೆಲುವಿನ ಲೆಕ್ಕಕ್ಕಿಂತ ದೊಡ್ಡದು ನಮ್ಮ ಚಿತ್ರರಂಗದ ಗೌರವ. ಮಾರ್ಕ್ ಆಗಲಿ 45 ಆಗಲಿ ಎರಡೂ ಕೂಡ ಕನ್ನಡದ ಹೆಮ್ಮೆ. ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು? ನೀವು ಫಸ್ಟ್ ಡೇ ಫಸ್ಟ್ ಶೋ ಯಾವ ಪಿಕ್ಚರ್ ಅನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.